ಯುವತಿಗೋಗಿ ಆಕೆಯ ಮೊದಲ ಬಾಯ್ ಫ್ರೆಂಡ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ ಆರೋಪಿಯನ್ನ ಅಮೃತಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನೇಪಾಳ ಮೂಲದ ವಿಕಾಸ್ ಕುಮಾರ್ ಎಂಬಾತನೇ ಬಂಧಿತ ಆರೋಪಿ. ತ್ರಿಕೋನ ಪ್ರೇಮದಲ್ಲಿ ನೇಪಾಳ ಮೂಲದ ಮತ್ತೋರ್ವ ಯುವಕ ಲೋಕೇಶ್ ಎಂಬಾತನ ಮೇಲೆ ನಡು ರಸ್ತೆಯಲ್ಲೇ ಹಲ್ಲೆ ಮಾಡಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. क्या गलती हो रही है भाई? कोयले हो रहा को गलती हो? ಹಲ್ಲೆಗೊಳಗಾದ ನೇಪಾಳ ಮೂಲದ ಲೋಕೇಶ್ ಹಾಗೂ ಸಂಧ್ಯಾ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು. ಸಂಧ್ಯಾ ಮಾತ್ರವಲ್ಲದೆ ಆಕೆಯ ಕುಟುಂಬವನ್ನು ಸಹ ತನ್ನ ಆದಾಯದಿಂದಲೇ ಲೋಕೇಶ್ ಪೋಷಿಸುತ್ತಿದ್ದ. ನಂತರ ಆಕೆಯನ್ನ ಮದುವೆ ಆಗಲು ಬಯಸಿದ್ದ. ಈ ನಡುವೆ ಇಬ್ಬರ ನಡುವೆ ವಿಕಾಸ್ ಕುಮಾರ್ ಎಂಬ ನೇಪಾಳ ಮೂಲದ ಮತ್ತೋರ್ವ ಯುವಕ ಎಂಟ್ರಿ ಆಗಿದ್ದಾನೆ. ಲೋಕೇಶ್ನನ್ನ ತೊರೆದ ಸಂಧ್ಯಾ ವಿಕಾಸ್ ಕುಮಾರ್ ಜೊತೆ ಓಡಾಡಲಾರಂಭಿಸಿದ್ದಾಳೆ. ಹೋಗುವಾಗ ಲೋಕೇಶನ ವ್ಯಾಲೆಟ್ ಮೊಬೈಲ್ ಫೋನ್ ಅನ್ನ ತಾನೇ ಕೊಂಡೊಯ್ದಿದ್ದಳು. ಪ್ರೇಯಸಿಯ ನಿರ್ಧಾರದಿಂದ ನೊಂದಿದ್ದ ಲೋಕೇಶ್ ತನ್ನ ಬಳಿಯಿಂದ ತೆಗೆದುಕೊಂಡು ಹೋಗಿದ್ದ ಮೊಬೈಲ್ ಫೋನ್ ಅನ್ನ ವಾಪಸ್ ಕೇಳಿದ್ದ. ಜನವರಿ 14ರಂದು ಮೊಬೈಲ್ ಫೋನ್ ಹಿಂತಿರುಗಿಸುವುದಾಗಿ ಹೇಳಿದ್ದ ಸಂಧ್ಯಾ ಲೋಕೇಶ್ನನ್ನ ಜಕ್ಕೂರು ಬಳಿ ಕರೆಯಿಸಿಕೊಂಡಿದ್ದಾಳೆ. ಈ ವೇಳೆ ಆರೋಪಿ ವಿಕಾಸ್ ಕುಮಾರ್ ಸ್ಕ್ರೂ ಡ್ರೈವರ್ನಿಂದ ಲೋಕೇಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಗಾಯಗೊಂಡ ಲೋಕೇಶ್ ಚಿಕಿತ್ಸೆ ಪಡೆದುಕೊಂಡ ಬಳಿಕ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಅಮೃತಹಳ್ಳಿ ಠಾಣೆ ಪೊಲೀಸರು ವಿಕಾಸ್ ಕುಮಾರ್ನನ್ನ ಬಂಧಿಸಿರುವುದಾಗಿ ತಿಳಿಸಿದ್ದಾರೆ. ನಾನು ನೇಪಾಳಿಂದ ನಾನು ಹುಡುಗಿ ಮದುವೆ ಮಾಡಿ 8 ತಿಂಗಳಾಗಿತ್ತು, 8 ಮಂತ್ ಆಗಿದ್ದು. 8 ಮಂತ್ ಆಮೇಲೆ 8 ಮಂತ್ ಆಮೇಲೆ ಇದು ಹುಡುಗಿದು ಅಮ್ಮದು ಆಪರೇಷನ್ ಇತ್ತು. ಆಪರೇಷನ್ ನಾನು ಮಾಡಿಕೊಟ್ಟಿದ್ದೀನಿ. ಆಪರೇಷನ್ 3 ದಿನ ಆಮೇಲೆ ಹುಡುಗಿ ನನ್ನ ಮನೆ ಬಿಟ್ಬಿಟ್ಟು ಬೇರೆ ಇದು ಅಮ್ಮ ಮನೆಯಲ್ಲಿ ಹೋಗಿದ್ವಿ. ಆಮೇಲೆ ಸಡನ್ಲಿ ಡಿಸೆಂಬರ್ 25 ಬೇರೆ ಜೊತೆ ಹೋಗಿದ್ದೀನಿ ಅಂತ ನನಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ಇದು ಹುಡುಗ ಡಿಸೆಂಬರ್ 1 ನಾನು ಅಂಗಡಿಗೆ ಯೂನಿಫಾರ್ಮಲ್ಲಿ ಇತ್ತು. ಯೂನಿಫಾರ್ಮಲ್ಲಿ ನಾನು ಒಳಗಡೆ ಇತ್ತು. ಈ ಲೋಕೇಶ್ ಯಾರು ಅಂತ ಹೇಳ್ದೆ. ನನಗೆ ಹುಡುಗ ಬನ್ನಿ, ನಾನು ಲೋಕೇಶ್ ಅಂತ ಹೇಳಿದ್ದೀನಿ. ನಾನು ಆಚೆ ಬನ್ನಿ ಮಾತಾಡ್ಬೇಕು ಅಂತ ಹೇಳ್ದೆ. ಯಾಕೆ ಅಂತ ಹೇಳ್ತಾರೆ ಅಂಗಡಿ ಒಳಗಡೆ ಪ್ರಾಬ್ಲಮ್ ಆಗುತ್ತೆ ಅಂತ. ಆಮೇಲೆ ನಾನು ಆಚೆ ಬನ್ನಿ ಏನು ಮಾತಾಡಿಲ್ಲ. ಫುಲ್ ಫೈಟಿಂಗ್ ನನಗೆ ಚಾರ್ಜ್ ಹಾಕಿದ್ದು. ಆಮೇಲೆ ನನ್ನ ಮೊಬೈಲ್ OnePlus ಇಂದ 1 ತಿಂಗಳಾಗಿಲ್ಲ. ಇದು OnePlus ಮೊಬೈಲ್ ಕಳ್ತನ ಮಾಡಿ ತಗೊಂಡಿದ್ರು. ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಜಕ್ಕೂರಲ್ಲಿ ಮೊಬೈಲ್ ಕೊಡ್ತೀನಿ ಬಾ ಅಂತ ಹೇಳ್ದೆ ನನಗೆ. ಆಯ್ತಾ, ನಾನು 3 ಗಂಟೆಗೆ ಬಂದಿದ್ದೇನೆ. ಇಲ್ಲಿ 3 ಗಂಟೆಯಿಂದ 6 ಗಂಟೆ ಟೈಮ್ ಆಗಿದ್ದು, ಇನ್ನೂ ಕೊಟ್ಟಿಲ್ಲ. ಆಮೇಲೆ ಕೊಡ್ತೀನಿ ಅಂತ ಈ ಥರ ಫುಲ್ ಪ್ಲಾನಿಂಗ್ ಇತ್ತು. ಹುಡುಗ ಬರ್ತೀವಿ ಟೈಮ್ ಆಗಿದೆ, ಇದಕ್ಕೆ ನನಗೆ ಆಮೇಲೆ ಕೊಡ್ತೀನಿ ಈ ಥರ ಹೇಳಿ ಫುಲ್ 6:30-7 ಗಂಟೆ ಆಗಿದ್ದು. ಆಮೇಲೆ 6 ಗಂಟೆ 7 ಗಂಟೆ ಕೇಳಿ ಫುಲ್ ಇದು ಹುಡುಗ ಬನ್ನಿ 10-11 ಜನದಿಂದ ಮೇಲೆ ಇತ್ತು. ಫುಲ್ ಕುಕ್ರಿ, ಆಮೇಲೆ ಇದು ನೈಫ್ ಎಲ್ಲ, ಇದು ಪಂಚ್ ಇತ್ತು ಎಲ್ಲ ಇದು ಯೂಸ್ ಮಾಡಿ ಇಲ್ಲಿ ಒಂದು ಇದೆ, ಇಲ್ಲಿ ಒಂದು ಇದೆ, ಆಮೇಲೆ ಇಲ್ಲಿ ಒಂದು ಇದೆ, ಆಮೇಲೆ ಇಲ್ಲಿದೆ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಬಟ್ FIR ತಗೊಳ್ಳಿಲ್ಲ. ನಾರ್ಮಲ್ ಇದು ಕಂಪ್ಲೇಂಟ್ ತಗೊಳ್ತಿರೋ. ನಾನು FIR ಮಾಡಿ ಅಂತ ಹೇಳಿದ್ದೀನಿ, ಬಟ್ FIR ಬೇಡ, ಕಂಪ್ಲೇಂಟ್ ಮಾಡಿ ಕೊಡ್ತೀನಿ, ನಾಳೆ ಸಿಗ್ಲಿ, ನಾಳೆ ಬಾ ಅಂತ ಹೇಳ್ದ. ನಾಳೆ ಬಂದಿದ್ದಂಗೆ ಏನೋ ರಿಯಾಕ್ಷನ್ ತಗೊಳ್ಳಿ. ಕಾಲ್ ಮಾಡಿ ಸಾಟರ್ಡೇ FIR ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಸಂಡೇಲಿ ಏನೋ ಬೇರೆ ಕೆಲಸ ಇದೆ, ಪೊಲೀಸ್ದು ಬೇರೆ ಏನು ಕೆಲಸ ಇದೆ ಅಂತ ಈ ಥರ ಹೇಳಿದ್ದು.